Hi, hello, welcome back to another video. Now today we are going to see about how the ASA works, automatic shift assist works. ಯಾವ ಥರ ಅಂದರೆ ಇದಕ್ಕೆ ಗೇರು ಇದೆ, ಕ್ಲಚ್ ಇಲ್ಲ. ಆದರೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಫಸ್ಟ್ ವಿ ನೀಡ್ ಟು ಸ್ಟಾರ್ಟ್ ದ ವೆಹಿಕಲ್. ಫಾರ್ ಸ್ಟಾರ್ಟಿಂಗ್ ಅ ವೆಹಿಕಲ್ ಎಲ್ಲ ಗಾಡಿಯಲ್ಲಿ ಕ್ಲಚ್ ಇಟ್ಕೋಬೇಕು. ಆದರೆ ಇದರಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ವಿ ನೀಡ್ ಟು ಹೋಲ್ಡ್ ದ ಬ್ರೇಕ್ ಆ್ಯಂಡ್ ಆಮೇಲೆ ಕಿಲ್ ಸ್ವಿಚ್ನ ಸ್ಟಾರ್ಟ್ ಮಾಡೋದು. ಓಕೆ, ಫಸ್ಟ್ ಗೇರಿಗೆ ಹೆಂಗೆ ಆಗಬೇಕು ಅಂತ ಹೆಂಗೆ ಹಾಕ್ಬೇಕು ಗೊತ್ತಾ? ಎಲ್ಲ ಏನು ಮಾಡ್ತಾರೆ, ಕ್ಲಚ್ ಹಿಡ್ಕೊಂಡು ಫಸ್ಟ್ ಗೇರಿಗೆ ಹಾಕ್ತಾರೆ. ಆದರೆ ಈ ವೆಹಿಕಲಲ್ಲಿ ಯು ನೀಡ್ ಟು ಹೋಲ್ಡ್ ದ ಬ್ರೇಕ್ ಆ್ಯಂಡ್ ಪುಟ್ ದ ಗೇರ್. ನೋಡಿ, ಬ್ರೇಕ್ ಇಟ್ಕೊಂಡಿದ್ದೀನಿ, ಗೇರ್ ಹಾಕ್ತಿದ್ದೀನಿ, ಫಸ್ಟ್ ಗೇರ್. ಇದು ಫಸ್ಟ್ ಮ್ಯಾನ್ಯುವಲ್. ಪ್ರತಿ ಸತಿ ನನ್ನ ಗಾಡಿ ಆನ್ ಮಾಡಿದಾಗೂ ಮ್ಯಾನ್ಯುವಲಲ್ಲೇ ಬೀಳುತ್ತೆ ಫಸ್ಟು ಯಾವಾಗಲೂ. ಇವಾಗ ನಾನು ಡ್ರೈವ್ ಮೋಡ್ಗೆ ಹಾಕಬೇಕು. ಡ್ರೈವ್ ಆಟೋಮ್ಯಾಟಿಕ್ ಶಿಫ್ಟ್ ಅಸಿಸ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈ ಬಟನ್ ಒತ್ತಿದ ತಕ್ಷಣ D1ಗೆ ಶಿಫ್ಟ್ ಆಗುತ್ತೆ. ಈ D1 ಡ್ರೈವ್ ಆಟೋಮ್ಯಾಟಿಕ್ ಮೋಡಲ್ಲಿ ಶಿಫ್ಟ್ ಆಯಿತು. ಇದು ಹೆಂಗೆ ಅಂದರೆ ನೋಡಿ, ನಾನು ಎಕ್ಸ್ಲೇಟ್ರ್ ಬಿಟ್ಟರು ಕ್ಲಚ್ ಎಲ್ಲ ಎಂಗೇಜ್ ಆಗಿದೆ. ನಾನು ಥ್ರಾಟಲ್ ಕೊಟ್ಟರೆ ಮುಂದೆ ಹೋಗೋದು. ಅದಕ್ಕೆ ಇದು ಏನೂ ಆಗೋಲ್ಲ, ಲೈಕ್ ಸ್ವಿಚ್ ಆಫ್ ಆಗೋಲ್ಲ, ಯಾವಾಗಲೂ ಆಗೋಲ್ಲ. ನೋಡಿ, ಮ್ಯಾನ್ಯುವಲ್ ಮೋಡಲ್ಲಿ ಇದ್ರೂ ನೋಡಿ, ಮ್ಯಾನ್ಯುವಲ್ ಮೋಡಲ್ಲಿದೆ. ನಾನು ಥ್ರಾಟಲ್ ಕೊಡೋವರೆಗೂ ಗಾಡಿ ಮುಂದಕ್ಕೆ ಹೋಗೋಲ್ಲ. ಆದರೆ ಕ್ಲಚ್ ಇಲ್ಲ, ಈ ಥರ ವರ್ಕ್ ಆಗುತ್ತೆ ಇದು. ನಾವು ಡ್ರೈವ್ ಮೋಡ್ ASA ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ, ನಾರ್ಮಲ್ ಥ್ರಾಟಲ್ ಕೊಟ್ಟಿದ ತಕ್ಷಣ ಗಾಡಿ ಮುಂದೆ ಹೋಗೋಕ್ಕೆ ಶುರು ಆಗುತ್ತೆ. ಹೋಗ್ತಾ 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 ಲೈಕ್ ಒಂದು ಸರ್ಟನ್ RPM ಅವ್ರ ಸರ್ಟನ್ ಸ್ಪೀಡಿಗೆ ಅದು ನೆಕ್ಸ್ಟ್ ಗೇರಿಗೆ ಶಿಫ್ಟ್ ಆಗುತ್ತೆ. ನೋಡಿ, D2ಗೆ ಶಿಫ್ಟ್ ಆಯಿತು, ನೆಕ್ಸ್ಟ್ D3. ಇಟ್ಸ್ ನಾಟ್ ಲೈಕ್ ಎವ್ರಿ ಟೈಮ್ ಈ RPMಗೆ ಈ ಸ್ಪೀಡಿಗೆ ಶಿಫ್ಟ್ ಆಗುತ್ತೆ ಅಂತಲ್ಲ. ನೀವೇನಾದರೂ ಲೋ RPMಲ್ಲಿ ಓಡಿಸ್ತಾ ಇದ್ದರೆ ಅದು ಬೇಗ ಶಿಫ್ಟ್ ಆಗುತ್ತೆ ಗೇರು. ನೀವು ಹೈ RPM ಲೈಕ್ 5000ಅಲ್ಲಿ ನೀವು ಜೋರಾಗಿ ಜಾಸ್ತಿ ಥ್ರಾಟಲ್ ಕೊಡ್ತೀರಾ, ಕಾನ್ಸ್ಟೆಂಟಾಗಿ 4000 5000 ಅದಾದಮೇಲೆ ಶಿಫ್ಟ್ ಆಗುತ್ತೆ ಒಂದೊಂದು ಸತಿ. ಇದು ಇಟ್ ಡಿಪೆಂಡ್ಸ್ ಆನ್ ಹೌ ಯು ರೈಡ್. ಅದು ನಿಮಗೆ ಅಡ್ಯಾಪ್ಟ್ ಆಗುತ್ತೆ. ಯಾವ ಥರ ನೀವು ರೈಡಿಂಗ್ ಸ್ಟೈಲ್ ಇದೆಯೋ ಅದೇ ಇದಕ್ಕೆ ಅಡ್ಯಾಪ್ಟ್ ಆಗುತ್ತೆ ಈ ಡ್ರೈವಿಂಗ್. ಇವಾಗ ನೋಡಿ, ಸೆಕೆಂಡ್ ಗೇರಲ್ಲಿದೆ, ಅಲ್ಲ ಥರ್ಡ್ ಗೇರಲ್ಲಿದೆ. ಇವಾಗ ನಾವು ಎಕ್ಸ್ಲೇಟರ್ ಕೊಡ್ತೀವಿ, ನೀವು ನನ್ನ ಥ್ರಾಟಲ್ ಕೊಡಿ. ನಾನು ಕಾನ್ಸ್ಟೆಂಟ್ ಥ್ರಾಟಲ್ ಕೊಡ್ತಾಯಿದ್ರೆ ನೋಡಿ 3000 RPMಲ್ಲಿ ಚೇಂಜ್ ಆಯಿತು. ಆವಾಗಲೇ ಏನಾಗಿತ್ತು, 2000 RPMಲ್ಲಿ ಚೇಂಜ್ ಆಗಿತ್ತು. ನೋಡಿ, ಇನ್ನು ಫಿಫ್ತ್ ಗೇರಿಗೆ ಬಿಡ್ತು. ಆ ಥರ ಇದು RPM ಪ್ಲಸ್ ಸ್ಪೀಡ್ ಎರಡು ಕಾಂಬಿನೇಷನ್ ತೊಗೊಂಡು ಅದಕ್ಕೆ ಯಾವಾಗ ಸೂಟಬಲ್ ಈ ಟೈಮಿಂಗ್ ಇರುತ್ತೋ ಆವಾಗ ಇದಾಗುತ್ತೆ. ಡೌನ್ ಶಿಫ್ಟ್ ಆಗೋದು ಆಟೋಮೆಟಿಕ್ ಅದೇ ಡೌನ್ ಶಿಫ್ಟ್ ಆಗುತ್ತೆ. ನಾನು ಲೋ ಸ್ಪೀಡ್ ಕಮ್ಮಿ ಆಗಿ RPM ಡೌನ್ ಆದಾಗ ನೋಡಿ D2 ಆಗುತ್ತೆ. ಆದರೆ ಇವಾಗ ನೀವು ಏನಂತ ಎಲ್ಲರೂ ಏನು ಕೇಳ್ತೀರಾ, ನೀವು ತುಂಬ ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ಮುಂದೆ ಒಂದು ನೋಡಿ ಚೇಂಜ್ ಆಯಿತಾ, ಸ್ಪೀಡಲ್ಲಿ ಹೋಗ್ತಾ 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 ಆಟೋಮೆಟಿಕ್ ಚೇಂಜ್ ಆಗ್ತಾ ಇದೆ. ಇವಾಗ ಏನಾದರೂ ಸಡನ್ನಾಗಿ ಹಂಪ್ ಬಂತು, ಏನು ಮಾಡ್ತೀನಿ, ಒಂದು ಟ್ಯಾಪ್ ಬ್ರೇಕ್ ಹೊಡಿದ ತಕ್ಷಣ ಗೇರ್ ಡೌನ್ ಆಗುತ್ತೆ, ಇನ್ನೊಂದು ಟ್ಯಾಪ್ ಹೊಡಿದ ತಕ್ಷಣ ಗೇರ್ ಫೋರ್ತಿಗೆ ಬಿತ್ತು, ಇನ್ನೊಂದು ಸತಿ ಹೊಡಿದ 3 ಆಯಿತು. ಈ ಥರ ಡೌನ್ ಆಗ್ತಾ ಹೋಗುತ್ತೆ. ಇದು ಈಸಿಯೆಸ್ಟು. ಲೈಕ್ ನೀವು ಇದೇನಿದು ಗೇರ್ನೂ ನೀವು ಡೌನ್ ಮಾಡ್ತಾ ಹೋಗ್ಬೋದು. ಆದರೆ ಯಾರೂ ಜಾಸ್ತಿ ಅದು ಇಂಟರ್ಫಿಯರೆನ್ಸ್ ಆಗುತ್ತೆ ಅಂತ ಯಾರೂ ಗೇರ್ನ ಡೌನ್ ಮಾಡೋಕ್ಕೆ ಹೋಗಲ್ಲ. ಗೇರ್ನೂ ಡೌನ್ ಮಾಡೋದು ಮ್ಯಾನ್ಯುವಲಿ ಯಾವಾಗ ನಿಮ್ಮ ಕ್ರಿಟಿಕಲ್ ಸಿಚುವೇಶನ್ ಇದ್ದರೆ. ಆದರೆ ಇದಾಗ ಬ್ರೇಕ್ ಟ್ಯಾಪ್ ಮಾಡಿದ್ರೆ ಗೇರ್ ಡೌನ್ ಆಗುತ್ತೆ. ಇದರಲ್ಲಿ ಆ ಥರ ವರ್ಕ್ ಆಗುತ್ತೆ ಇದು. ನೆಕ್ಸ್ಟು ಇದೇ ಥರ ಮ್ಯಾನ್ಯುವಲ್ ಮೋಡ್ ನೋಡೋಣ. ಆಟೋಮ್ಯಾಟಿಕ್ ಮೋಡ್ ಆಯಿತು. ಇದೇ ಥರ ಮ್ಯಾನ್ಯುವಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾರ್ಮಲಿ ಇವಾಗ ಒಂದು ಸ್ಟೇಟಲ್ಲಿ ಇದೆ, ನಾವು ಇವಾಗ ಮ್ಯಾನ್ಯುವಲ್ ಮೋಡ್ ಇದೆ. ಮ್ಯಾನ್ಯುವಲ್ ಮೋಡಲ್ಲಿ ಏನು, ನೀವು ನಾರ್ಮಲ್ ವಿತೌಟ್ ಕ್ಲಚ್ ಗೇರ್ ಶಿಫ್ಟ್ ಮಾಡಬೇಕಷ್ಟೇ. ಏನು ಮಾಡ್ತೀರಾ, ವಿಲ್ ಗಿವ್ ದ ಥ್ರಾಟಲ್, ಹೋಗ್ತಾ ಇರುತ್ತೆ ಮುಂದೆ ಗಾಡಿ. ನಿಮಗೆ ಇವಾಗ ಗೇರ್ ಚೇಂಜ್ ಮಾಡಬೇಕು. ಗೇರ್ ಎತ್ತಿದ ತಕ್ಷಣ ಚೇಂಜ್ ಆಯಿತು, ಸೆಕೆಂಡ್ ಗೇರ್ಗೆ ಹೋಯ್ತು. ಮ್ಯಾನ್ಯುವಲಲ್ಲೇ ಇದೆ, ಸೆಕೆಂಡ್ ಗೇರ್ಗೆ ಹೋಯ್ತು. ನೋಡಿ, ನೀವು ಕ್ಲಚ್ ಇಲ್ಲ ಏನಿಲ್ಲ. ನೆಕ್ಸ್ಟ್ ಗೇರ್ಗೆ ಹಾಕ್ಬೇಕಂದ್ರೆ ನೆಕ್ಸ್ಟು ಇದರಲ್ಲಿ ಏನು ತಿಳ್ಕೊಬೇಕಂದ್ರೆ, ನೀವು ಥ್ರಾಟಲ್ ಬಿಡಬಾರ್ದು. ನೆಕ್ಸ್ಟ್ ಗೇರಿಗೆ ಚೇಂಜ್ ಮಾಡಬೇಕಾದ್ರೆ ಯು ಶುಡ್ ನಾಟ್ ಲೀವ್ ದ ಥ್ರಾಟಲ್ ಟು ಚೇಂಜ್ ಟು ನೆಕ್ಸ್ಟ್ ಗೇರ್. ಅದು ಕಾನ್ಸಂಟ್ರೇಟ್. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಥ್ರಾಟಲ್ ಬಿಟ್ಟು ಹಾಕಿದ್ರೆ ಹಿಂಗೆ ಇಂಜಿನ್ ಬ್ರೇಕಿಂಗ್ ಬಂದು ನೀವು ತಿರ್ಗಾ ಇನ್ನೊಂದು ಗೇರ್ ಹಾಕಿದ್ರೆ ಅದು RPM ಡೌನ್ ಆಗಿಬಿಡುತ್ತೆ ತುಂಬ. ಅದಕ್ಕೋಸ್ಕರ ಏನು ಮಾಡ್ತೀವಿ, ನೀವು ಫುಲ್ಲು ಸ್ಪೀಡಲ್ಲಿ ಇರ್ತೀರಾ ಲೈಕ್ ಇಷ್ಟು. ಅದಾದಮೇಲೆ ನೀವೇನಾದರೂ ಎಕ್ಸ್ಲೇಟರ್ ಬಿಟ್ಟು ಗೇರ್ ಚೇಂಜ್ ಮಾಡಿದ್ರೆ ನೀವು ಸ್ಲೋ ಮಾಡಿ ತಿರ್ಗಾ ಗೇರ್ ಚೇಂಜ್ ಮಾಡೋಂಗಿರುತ್ತೆ. ಆದರೆ ಹಂಗಲ್ಲ, ನೀವು ಎಷ್ಟು ಥ್ರಾಟಲ್ ಕೊಡ್ತಾನೆ ಗೇರ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಆ ಥರ ಇದು ಈ ಗಾಡಿಯಲ್ಲಿ. ನೋಡಿ, ಇದರಲ್ಲಿ ಇವಾಗ ಗೇರ್ ಡೌನ್ ಮಾಡಬೇಕು. ಆವಾಗ ನಾವು ಮ್ಯಾನ್ಯುವಲ್ ಇದು ಮಾಡಬೇಕು. ನಾವು ಏನು ಮಾಡ್ತೀವಿ, ಒಂದೊಂದು ಸತಿ ಮರ್ತೋಗ್ಬಿಡ್ತೀವಿ ಈ ಗೇರ್ ಡೌನ್ ಮಾಡೋದು ಅಲ್ಲ. ಆವಾಗ ಏನು ಮಾಡುತ್ತೆ ಗಾಡಿ, ಸ್ಟಾಲ್ ಆಗದಿರೋ ಗಾಡಿ ಅದಕ್ಕೆ ಅದೇ ಆಟೋಮ್ಯಾಟಿಕ್ ಗೇರ್ ಡೌನ್ ಮಾಡ್ಕೊಂಬಿಡುತ್ತೆ.
ಲೈಕ್ ಮ್ಯಾನ್ಯುವಲ್ ಮೋಡಲ್ಲೂ ಗಾಡಿ ಸ್ಟಾಲ್ ಆಗಬಾರ್ದಲ್ವಾ, ಇವಾಗ ಅದು ಇಲ್ಲಾಂದರೆ ಕ್ಲಚ್ ಇಲ್ಲ ಸ್ಟಾಲ್ ಆಗಿಬಿಡುತ್ತೆ ಗಾಡಿ. ಅದಕ್ಕೋಸ್ಕರ ಏನಾಗುತ್ತೆ, ಆಟೋಮ್ಯಾಟಿಕ್ ಮ್ಯಾನ್ಯುವಲ್ ಮೋಡಲ್ಲೂ ಇದ್ದರೂ ನೀವು ಫುಲ್ಲು ನೋಡಿ, ನಾನು ಗೇರ್ ಡೌನ್ ಮಾಡಲ್ಲ, ಏನಾಗುತ್ತೆ ಸೆಕೆಂಡ್ ಗೇರಿಂದ ಫಸ್ಟ್ ಗೇರಿಗೆ ಅದೇ ಆಟೋಮ್ಯಾಟಿಕ್ ಹಾಕೊಂಡ್ಬಿಡುತ್ತೆ. ಏನಕ್ಕಂದರೆ ಗಾಡಿ ಸ್ಟಾಲ್ ಆಗದಿರೋಕ್ಕೆ ನೋಡ್ಕೊಳ್ಳೋಕ್ಕೆ ಇದೊಂದು ಕಾರಣ. ಇದು ಈ ಥರ ವರ್ಕ್ ಆಗುತ್ತೆ ಈ ಮ್ಯಾನ್ಯುವಲ್ ಮೋಡ್. ನಿಮಗೆ ಎಲ್ಲರಿಗೂ ನೋಡಿ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಈ ಮ್ಯಾನ್ಯುವಲ್ ಮತ್ತು ಆಟೋಮ್ಯಾಟಿಕ್ ಮೋಡ್. ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಲಿ ನೆಕ್ಸ್ಟ್ ಫೀಚರ್ ಜೊತೆ ಸಿಗೋಣ. ಟಾಟಾ, ಬಾಯ್.